ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿ.ಎಸ್.ಪಿ. ಕೆಲವೊಬ್ರು ಕಮೆಂಟ್ ಹಾಕತ್ತಿದ್ರಿ, ಇನ್ನೂ ಕೆಲವೊಬ್ರು ನಂಗೆ ಡಿ.ಎಂ ಮಾಡಿದಿರಿ. ಅಣ್ಣ ಈ ಸಲ ಗ್ರಾಮ ಪಂಚಾಯತಿಗೆ ನಾನ್ ನಿಲ್ಲೋದೇನು ಅಂತೇಳಿ. ಸೊ ಎಲ್ರೂನು ನಿಲ್ಬಹುದು. 21 ವರ್ಷ ಯಾರಿಗಾಗಿದೆಯೋ ಅವ್ರೆಲ್ರೂ ನಿಲ್ಬಹುದು. ಮತ್ತು ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೋಬೇಕಾಗೈತಿ. ಸ್ವಲ್ಪ ಹೇಳ್ರಿ ಅಂತ ಹೇಳಕತ್ತಿದ್ರಿ. ಸೊ ಇವಾಗ ಹೇಳಕತ್ತೀನಿ. ನನಗೇನು ಗೊತ್ತಿದೆಯೋ ಅದನ್ನ ಹೇಳಕತ್ತೀನಿ. ಸರ್ಕಾರ ಏನಾದ್ರೂ ಚೇಂಜಸ್ ಮಾಡಿದ್ರೆ, ಇನ್ನು ಮುಂದೆ ಬರುವಂತಹ ಚುನಾವಣೆಗೆ ಏನಾದ್ರೂ ಡಾಕ್ಯುಮೆಂಟ್ಸ್ ಚೇಂಜಸ್ ಮಾಡಿದ್ರೆ, ಅಥವಾ ವಯಸ್ಸನ್ನು ಏನಾದ್ರೂ ಚೇಂಜ್ ಮಾಡಿದ್ರೆ, ಅಥವಾ ವಿದ್ಯಾರ್ಹತೆ ಏನಾದ್ರೂ ಚೇಂಜಸ್ ಮಾಡಿದ್ರೆ, ವಿದ್ಯಾರ್ಹತೆ ಅಂತೂ ಬೇಕಾಗಿಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗೆ. ಆದ್ರೂನು ಇನ್ನು ಮುಂದೆ ಬರ್ತಕ್ಕಂತಹ ಸರ್ಕಾರದ ಘೋಷಣೆಗಳು ಏನಾದ್ರೂ ಆದ್ರೆ ಅದು ನನಗೆ ಗೊತ್ತಿಲ್ಲ. ಬಟ್ ಇವಾಗ ನನಗೇನು ಗೊತ್ತಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ಅದನ್ನ ನಾನು ಕಮೆಂಟ್ ಸೆಕ್ಷನ್ನಲ್ಲೂ ಹಾಕಿರ್ತೀನಿ, ಇಲ್ಲಾಂದ್ರೆ ನನ್ನ ಡಿಸ್ಕ್ರಿಪ್ಷನ್ದಾಗೂ ಹಾಕಿರ್ತೀನಿ. ಸೊ ಏನೇನು ಬೇಕು ಏನೇನಿಲ್ಲ ಆ ಫಾರ್ಮ್ಗಳನ್ನ ನೀವು ತಯಾರು ಮಾಡ್ಕೋರಿ. ಮತ್ತು ಈ ಸಲ ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡ್ರಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ನೀವೇನಾದ್ರೂ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀರಿ ಅಂದ್ರೆ ಆ ಉಮೇದುವಾರನಿಗೆ 21 ವರ್ಷ ವಯಸ್ಸಾಗಿರ್ಬೇಕು. ಎರಡನೇದಾಗಿ ನಾಮಪತ್ರ ಏನಾದ್ರು ಅಲ್ಲಿ ಕೊಡಕ್ ಹೋಗ್ತಿರಲ್ಲ, ಅದ ಫಾರ್ಮ್ ನಂಬರ್ 5ರಾಗ ತುಂಬಿರ್ಬೇಕು. ಅದ ನಿಮ್ಗ ಎಲೆಕ್ಷನ್ ಟೈಮ್ದಾಗ ಗೊತ್ತಾಗ್ತೈತಿ ಅದು ಫಾರ್ಮ್ ನಂಬರ್ 5 ಯಾವ್ದು ಅಂತೇಳಿ. ಇನ್ನು ಮೂರನೆಯದಾಗಿ ಠೇವಣಿ ಹಣವನ್ನ ನೀವು ₹200 ಜಮಾ ಮಾಡಬೇಕು. ಅಲ್ಲಿ ಚುನಾವಣಾಧಿಕಾರಿ ಬಂದಿರ್ತಾರೋ ಅವರಿಗೆ ₹200 ತುಂಬಿ ರಸೀದಿಯನ್ನ ಪಡ್ಕೋಬೇಕು. ಇನ್ನು ಮೀಸಲು ಕ್ಷೇತ್ರಕ್ಕ ₹100 ಇರ್ತೈತಿ. ಸಾಮಾನ್ಯ ಮಹಿಳೆಗೂ ₹100 ಇರ್ತೈತಿ. ಅದನ್ನ ಅಲ್ಲಿ ಚುನಾವಣಾಧಿಕಾರಿ ಬಂದಿರ್ತಾರೋ ಅವ್ರ ಹತ್ರ ತುಂಬಿ ರಶೀದಿಯನ್ನ ತಗೋಬೇಕು ನೀವು. ಇನ್ನು ನಾಲ್ಕನೇದಾಗಿ ನಿಮ್ಮ ಆಸ್ತಿ ಘೋಷಣಾ ಪತ್ರವನ್ನ 3 ಪ್ರತಿಯಲ್ಲಿ ಲಗತ್ತಿಸಬೇಕಂತ. ಸೊ ನೀವೇನ್ ನಿಮ್ಮ ಆಸ್ತಿ ಐತಲ್ಲ ಅದನ್ನೆಲ್ಲ ಘೋಷಣೆ ಮಾಡ್ಬೇಕಾಗ್ತೈತಿ. ಇನ್ನು ಐದನೇದಾಗಿ ಅಭ್ಯರ್ಥಿಯ ಘೋಷಣಾ ಪತ್ರ. ಅದಕ್ಕ ನೀವು ಸೈನ್ ಹಾಕಿ, ನಾನು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಾತೇನಂತ ಹೇಳಿ ಘೋಷಣೆ ಮಾಡಬೇಕು. ಆ ಘೋಷಣಾ ಪತ್ರವನ್ನ ಸಲ್ಲಿಸಬೇಕು. ಇನ್ನ ಆರನೆಯದಾಗಿ ಬೇಬಾಕಿ ಪತ್ರ ಅಂತೇಳಿ ನಿಮ್ಮ ಪಂಚಾಯತಿ ಒಳಗೆ ಕೊಡ್ತಾರೋ. ಅಂದ್ರ ನಮ್ಮ ಗ್ರಾಮ ಪಂಚಾಯತಿಗೆ ನಾವು ಯಾವುದೇ ಕರವನ್ನ ತುಂಬಿದೇ ಇರಂಗಿಲ್ಲ, ಎಲ್ಲಾ ಕರವನ್ನ ತುಂಬಿರ್ತೀವಿ ಅಂತೇಳಿ ಬೇಬಾಕಿ ಪತ್ರವನ್ನ ಪಂಚಾಯತಿಯಿಂದ ತಗೋಬೇಕು. ಇನ್ನ ಮತ್ ಇದ್ರೊಳಗ ಮೀಸಲು ಕ್ಷೇತ್ರಕ್ಕ ನೀವೇನಾದ್ರೂ ನಿಲ್ಲಾಕತ್ತೀರಿ ಅಂದ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಬ ಈ ರೀತಿ ಯಾವ್ಯಾವ ಒಂದು ಮೀಸಲು ಕ್ಷೇತ್ರ ಇರ್ತಾವಲ್ಲ, ಆ ಕ್ಷೇತ್ರಕ್ಕೆ ನೀವೇನಾದ್ರೂ ನಿಲ್ಲಾಕತ್ತಿದ್ರಂದ್ರ ನೀವು ನಿಮ್ಮ ತಹಶೀಲ್ದಾರರಿಂದ, ನಿಮ್ಮ ತಾಲೂಕಾ ತಹಶೀಲ್ದಾರರು ಇರ್ತಾರಲ್ರಿ, ಅವರಿಂದ ಜಾತಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕಾಗ್ತೈತಿ. ಮೀಸಲು ಕ್ಷೇತ್ರ ಏನಿರ್ತೈತಿ ಅಲ್ರಿ, ಅವರಿಗೆ ಠೇವಣಿ ಹಣವನ್ನ ₹100 ತುಂಬೋದಿರ್ತೈತಿ. ಅವರು ಪರಿಶಿಷ್ಟ ಜಾತಿ ಆಗ್ಲಿ, ಪರಿಶಿಷ್ಟ ಪಂಗಡ ಆಗ್ಲಿ, ಬ ಯಾವುದೋ ಒಂದು ಮೀಸಲ ಕ್ಷೇತ್ರಕ್ಕ ನೀವು ಸ್ಪರ್ಧೆ ಮಾಡತ್ತೀರಿ ಅಂದ್ರೆ ನಿಮಗ ₹100 ಠೇವಣಿ ಇರ್ತೈತಿ. ಆ ಠೇವಣಿಯನ್ನ ಚುನಾವಣೆ ಅಧಿಕಾರಿಗೆ ಒಪ್ಪಿಸಿ ಅಲ್ಲಿಂದ ಒಂದು ರಶೀದಿ ತಗೋಬೇಕಾಗ್ತೈತಿ. ಸೊ ಇವೆಲ್ಲಾನು ನನ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ರಿ. ಈ ಒಂದು ಗ್ರಾಮ ಪಂಚಾಯತಿಗೆ ನೀವೆಲ್ಲರೂ ನಿಲ್ರಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ಗ್ರಾಮ ಪಂಚಾಯತಿಗೆ ಗೆದ್ದು ಬರ್ರಿ. ನಿಮ್ಮ ಊರನ್ನ ಸುಧಾರಣೆ ಮಾಡಿ ನಿಮ್ಮ ಗ್ರಾಮವನ್ನ ಅಭಿವೃದ್ಧಿ ಮಾಡ್ರಿ.